ರಾಜ್ಯದ ಸಚಿವರ ಹನಿ ಟ್ರ್ಯಾಪ್ ಆಗಿದ್ಯಾ ಅನ್ನುವಂತಹ ಪ್ರಶ್ನೆ ಇದಕ್ಕೆ ಪುಷ್ಟಿ ಎಂಬಂತೆ ಕೆಲ ಲೀಡರ್ಸ್ ಮಾತನಾಡಿದ್ದಾರೆ. ಹಾಗಿದ್ರೆ ತುಮಕೂರು ಭಾಗದ ಸಚಿವರ ಹನಿ ಟ್ರ್ಯಾಪ್ ಆಗಿದ್ಯಾ? ಮಾಡಿದವ್ರು ಯಾರು? ನಿಜಕ್ಕೂ ಈ ವಿಚಾರ ಆಗಿದ್ಯಾ ಆದ್ರೆ ಈಗ ಯಾಕಿದು ಪ್ರಸ್ತಾಪ ಆಗ್ತಾ ಇದೆ? ರಾಜ್ಯದಲ್ಲಿ ಸಚಿವರ ಹನಿ ಟ್ರ್ಯಾಪ್ ವಿಷಯವಾಗಿ ಈಗ ಕೆಲ ಸಚಿವರು ಮಾತನಾಡಿದ್ದಾರೆ. ತುಮಕೂರು ಭಾಗದ ಸಚಿವರು ಹನಿ ಟ್ರ್ಯಾಪ್ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೆ. ಹನಿ ಟ್ರ್ಯಾಪ್ ದುರ್ದೈವ ಅಂತ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಹೇಳಿದ್ರೆ, ರಾಜಕಾರಣ ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಸಿಡಿ ಯೂನಿಟ್ನಿಂದ ಕೆಟ್ಟ ಹೆಸರು ಬಂದಿದೆ, ರಾಜ್ಯ ರಾಜಕಾರಣ ಹೊಲಸೆದ್ದಿದೆ ಅಂತ ಬಿ.ಕೆ. ಹರಿಪ್ರಸಾದ್ ಅವರ ಮಾತು. ಕಾಂಗ್ರೆಸ್ ನಾಯಕರಿಗೆ ಹನಿ ಟ್ರ್ಯಾಪ್ನ ಅನುಮಾನ ಬರ್ತಿರೋದಾದ್ರೂ ಯಾಕೆ? ನಿಜಕ್ಕೂ ಹನಿ ಟ್ರ್ಯಾಪ್ ಆಗಿರೋದು ಯಾರು? ತುಮಕೂರು ಭಾಗದ ಸಚಿವರು ಅಂತ ಯಾಕೆ ಈ ವಿಷಯವನ್ನ ಪ್ರಸ್ತಾಪಿಸಲಾಗ್ತಾ ಇದೆ? ಇದರ ಉದ್ದೇಶ ಏನು? ಈ ಅನುಮಾನ ಮೂಡಲಿಕ್ಕೆ ಕಾರಣ ಏನು ಅನ್ನೋ ಹಲವಾರು ವಿಚಾರಗಳು ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಒಟ್ಟಿನಲ್ಲಿ ಇದೊಂದು ದುರ್ದೈವ ಅಂತ ಆರ್.ಬಿ. ತಿಮ್ಮಾಪುರ ಅವರು ಮಾತನಾಡಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ನ ಸಚಿವರೊಬ್ಬರಿಗೆ, ತುಮಕೂರು ಭಾಗದ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಡಲಾಗಿತ್ತು ಅನ್ನುವಂಥ ಒಂದು ವದಂತಿ ಚರ್ಚೆ ಕೂಡ ಆರಂಭ ಆಗಿದೆ. ಈ ಬಗ್ಗೆ ನೋಡಿ, ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ. ಕಾಂಗ್ರೆಸ್ನ ಸಚಿವರೊಬ್ಬರಿಗೆ, ತುಮಕೂರು ಭಾಗದ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಡಲಾಗಿತ್ತು ಅನ್ನುವಂಥ ಒಂದು ವದಂತಿ ಚರ್ಚೆ ಕೂಡ ಆರಂಭ ಆಗಿದೆ. ಈ ಬಗ್ಗೆ ನೋಡಿ, ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ. ಈಗ ಕರ್ನಾಟಕ ರಾಜ್ಯದ ಸುಸಂಸ್ಕೃತ ರಾಜ್ಯ, ಇದು ನಾವು ರೋಲ್ ಮಾಡೆಲ್ ಆಗಿದ್ವಿ. ಈ ಸಿಡಿ ಯೂನಿಟ್ಗಳು ಬಂದು ದೇಶದಲ್ಲಿ ನಮ್ಮಷ್ಟು ಕೆಟ್ಟ ಹೆಸರು ಯಾವ ರಾಜ್ಯದಲ್ಲೂ ಇಲ್ಲ. ವಲಸು ರಾಜಕಾರಣ ಮಾಡ್ತಾ ಇರೋರಿಗೆ ಜನ ಚಿಮಾರಿ ಹಾಕಬೇಕು. ಈಗ ಕರ್ನಾಟಕ ರಾಜ್ಯದ ಸುಸಂಸ್ಕೃತ ರಾಜ್ಯ, ಇದು ನಾವು ರೋಲ್ ಮಾಡೆಲ್ ಆಗಿದ್ವಿ. ಈ ಸಿಡಿ ಯೂನಿಟ್ಗಳು ಬಂದು ದೇಶದಲ್ಲಿ ನಮ್ಮಷ್ಟು ಕೆಟ್ಟ ಹೆಸರು ಯಾವ ರಾಜ್ಯದಲ್ಲೂ ಇಲ್ಲ. ವಲಸು ರಾಜಕಾರಣ ಮಾಡ್ತಾ ಇರೋರಿಗೆ ಜನ ಚಿಮಾರಿ ಹಾಕಬೇಕು. ಹನಿಯ ಬಗ್ಗೆ ವ್ಯಾಮೋಹ ಇಲ್ಲ ಅಂದ್ರೆ ಟ್ರ್ಯಾಪ್ ಯಾಕೆ ಹಾಕ್ತಾರೆ? ಮೊದಲು ರಾಜಕಾರಣ ಇರಲಿ, ಯಾವುದೇ ಕ್ಷೇತ್ರ ಇರಲಿ, ಆ ಹನಿ ಟ್ರ್ಯಾಪ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದಕ್ಕೆ ಬಲಿ ಆಗೋದಕ್ಕೆ ತಾವು, ಅಂದರೆ ನೀವು ಮಾತಾಡ್ತಿರೋರು ಹೇಳ್ತಾ ಇಲ್ಲ, ಯಾರು ಬಲಿಯಾಗಿದ್ದಾರೋ ಅವ್ರುಗಳು ಒಳಪಟ್ಟಾಗ ಏನು ಹೇಳಬೇಕು? ಅವ್ರ ಮೇಲೆ ಅವ್ರಿಗೆ ಹಿಡ್ತಾ ಇಲ್ಲ ಅಂತ ಅಂದಾಗ ಅದಕ್ಕೆ ಏನು ಹೇಳಬೇಕು? ಎಲ್ಲ ಇದೆ, ದುಡ್ಡಿದೆ, ಅಧಿಕಾರ ಇದೆ, ಮತ್ತೊಂದಿದೆ, ಇನ್ನು ಇದೊಂದು ಅನುಭವಿಸ್ಬಿಡೋಣ ಅಂತ ಬಲೆಗೆ ಬಿದ್ದಾಗ ಇದೆಲ್ಲ ಆಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್, ಯಾಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ವಿಷಯ ಈಗ ಬಹಳ ಚರ್ಚಿತವಾಗ್ತಾ ಇದೆ? ಯಾರ ಮೇಲೆ ಆ ಅನುಮಾನ ಇದ್ದೇ ಈ ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಇದ್ದಾರಾ? ಹೇಗೆ? ಇತ್ತೀಚೆಗೆ ರಾಜಕಾರಣದಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಪ್ರವೃತ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಯಾರ್ದೋ ಮೇಲೆ ಒಂದು ರೀತಿಯಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡುವಂತ ಸಂದರ್ಭದಲ್ಲಿ ಒಂದು ನೇರವಾಗಿ ಮಾಡೋದು, ಇನ್ನೊಂದು ಪರೋಕ್ಷವಾಗಿ. ಅಂದ್ರೆ ಈ ಒಂದು ಪರೋಕ್ಷ ಆರೋಪ ಮತ್ತೆ ಗುಸುಗುಸುಗಳನ್ನ ತೇಲಿ ಬಿಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ನಿಜಕ್ಕೂ ಕೂಡ ಹನಿ ಟ್ರ್ಯಾಪ್ ಆಗಿದೆಯೋ ಆಗಿಲ್ವೋ ಅದು ಗೊತ್ತಾಗಬೇಕಾಗತ್ತೆ. ಅದನ್ನು ಅನುಭವಿಸಿದವರು ಕೂಡ ಅದನ್ನ ಬಹಿರಂಗ ಪಡಿಸೋದಕ್ಕೂ ಕೂಡ ಹೋಗೋದಿಲ್ಲ. ಯಾಕೆಂದ್ರೆ ಅದು ದೂರ ಆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬಹುದು ಅಂತ. ಹಾಗಾಗಿ ತುಮಕೂರು ಭಾಗದ ನಾಯಕರು ಯಾರು, ಬಹಳಷ್ಟು ಜನ ನಾಯಕರುಗಳು ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ನೇರವಾಗಿ ಏನಾದರೂ ಹೇಳೋದಿದ್ರೆ ಆ ನಾಯಕರ ಮೇಲೆ ಹೇಳಬೇಕು. ಆದರೆ ಇದಕ್ಕೆ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥ ಪ್ರವೃತ್ತಿ ಕೂಡ ಬೆಳೀತಾ ಇರ್ತಕ್ಕಂಥದ್ದು. ಅದಕ್ಕೆ ಬಿ.ಕೆ. ಹರಿಪ್ರಸಾದ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದರೆ ಈ ಸಿಡಿ ಗ್ಯಾಂಗ್ ಮತ್ತು ಇದರಿಂದ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು, ಇದು ಒಂದು ರೀತಿ ತೊಲಗಬೇಕು ಅನ್ನೋ ಅರ್ಥದಲ್ಲೇ ಅವರು ಮಾತನಾಡಿದ್ದಾರೆ. ಯಾಕೆಂದರೆ ಮೊದಲಿಂದಲೂ ಕೂಡ ಈ ರಾಜಕಾರಣದಲ್ಲಿ ಒಂದು ಸಿಡಿ ವಿಚಾರ ಆಗಿರ್ಬೋದು, ಹನಿ ಟ್ರ್ಯಾಪ್ ವಿಚಾರ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಅದನ್ನು ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಒಂದು ರೀತಿಯಲ್ಲಿ ವಿರೋಧಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟವರು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅದು ಬೇರೆ ರೀತಿಯ ಆ ಕ್ಷಣಕ್ಕೆ ಟರ್ನ್ ತೆಗೆದುಕೊಳ್ಬೋದು, ತದನಂತರ ಅದು ಅವ್ರಿಗೆ ತಿರುಗು ಬಾಣ ಆಗ್ಬೋದು. ಹಾಗಾಗಿ ಈಗಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾರು ಏನು ಎತ್ತ ಅನ್ನೋದು ಕ್ಲಾರಿಟಿ ಇಲ್ಲ. ಒಂದು ರೀತಿಯಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆದವರಂತೆ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಹನಿ ಟ್ರ್ಯಾಪ್ ಆದಂಥವ್ರಿಗೆ ಗೊತ್ತು. ನಿಜಕ್ಕೂ ಕೂಡ ಹನಿ ಟ್ರ್ಯಾಪ್ ಆಗಿತ್ತಾ? ಪ್ರಭಾವಿ ನಾಯಕರಿಗೆ ಆ ರೀತಿಯ ಅಟೆಂಪ್ಟ್ ಆಗಿತ್ತಾ? ಅಟೆಂಪ್ಟ್ ಆದ ಬಳಿಕ ಅವರೇನು ಕ್ರಮಗಳನ್ನು ತೆಗೆದುಕೊಂಡ್ರು, ನಿಜಕ್ಕೂ ಕೂಡ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಅದಕ್ಕೆ ಒಂದು ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥ ಪ್ರವೃತ್ತಿಯು ಕೂಡ ಬೆಳೀತಾ ಇದೆ. ಹಾಗಾಗಿ ಆ ಭಾಗದವರು ಅದಕ್ಕೆ ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇದರಿಂದ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ ತಕ್ಷಣಕ್ಕೆ? ಯಾವ ರೀತಿಯ ಇಂಪ್ಯಾಕ್ಟ್ ಕೂಡ ಆಗೋದಿಲ್ಲ.
ಆದರೆ ತದನಂತರ ಲೇಟಾಗಿ ಏನಾದರೂ ಪ್ರೋಸೆಸ್ ಆದಂಥ ಸಂದರ್ಭದಲ್ಲಿ ಅದು ಬೆಳಕಿಗೆ ಬರುತ್ತೆ. ಸದ್ಯಕ್ಕಂತೂ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಕಾಂಗ್ರೆಸ್ನ ಸಚಿವರೊಬ್ಬರಿಗೆ, ತುಮಕೂರು ಭಾಗದ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೂ ಪ್ರಯತ್ನ ಪಡಲಾಗಿತ್ತು ಅನ್ನುವಂಥ ಒಂದು ವದಂತಿ ಚರ್ಚೆ ಕೂಡ ಆರಂಭ ಆಗಿದೆ. ಈ ಬಗ್ಗೆ ನೋಡಿ, ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ. ಈಗ ಕರ್ನಾಟಕ ರಾಜ್ಯದ ಸುಸಂಸ್ಕೃತ ರಾಜ್ಯ, ಇದು ನಾವು ರೋಲ್ ಮಾಡಲ್ ಆಗಿದ್ವಿ. ಈ CD ಯೂನಿಟ್ಗಳು ಬಂದು ದೇಶದಲ್ಲಿ ನಮ್ಮಷ್ಟು ಕೆಟ್ಟ ಹೆಸರು ಯಾವ ರಾಜ್ಯದಲ್ಲೂ ಇಲ್ಲ. ಹೊಲಸು ರಾಜಕಾರಣ ಮಾಡ್ತಾ ಇರೋರಿಗೆ ಜನ ಚಿಮಾರಿ ಹಾಕ್ಬೇಕು.